ನನ್ನ ಹೆಸರು ಸೂರ್ಯ. ನಮ್ಮ ಮನೆ ಇರುವುದು ಮೈಸೂರಿನ ಒಂದು ಹಳ್ಳಿಯಲ್ಲಿ. ನಾನು ಕೆಲಸದ ನಿಮಿತ್ತ ಪಟ್ಟಣಕ್ಕೆ ಬಂದೆ. ನಾನು ಒಂದು ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದೆ. ಕಂಪನಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಂಪ್ಲಾಯಿಗಳೆಲ್ಲ ಹುಡುಗಿಯರೇ ಆಗಿದ್ದರು. ಅದೊಂದು ಗಾರ್ಮೆಂಟ್ಸ್ ಕಂಪನಿಯಾಗಿತ್ತು. ಬೆಂಗಳೂರು, ಮೈಸೂರು, ಬಾಂಬೆ, ಗುಜರಾತ್ ಹೀಗೆ ಹಲವು ಕಡೆ ಈ ಕಂಪನಿಯ ಬ್ರಾಂಚ್ಗಳಿದ್ದವು. ನಾನು ಕೆಲಸ ಮಾಡುತ್ತಿರುವ ಕಂಪನಿಯಲ್ಲಿ ಕೆಲವು 3 ರಿಂದ 4 ಜನ ಜೆಂಟ್ಸ್ಗಳು ಮಾತ್ರ ಇದ್ದೇವೆ. ಅವರಲ್ಲಿ ನಾನೊಬ್ಬನೇ ಬ್ಯಾಚುಲರ್ ಈ ಕಂಪನಿಯನ್ನು ನೋಡಿಕೊಳ್ಳುತ್ತಿರುವವರು. ನಮ್ಮ ಓನರ್ ಮಗಳು ಅನುಷ್ಕಾ. ನಾನು ಈ ಕಂಪನಿಯಲ್ಲಿ ಅಡ್ಮಿನಿಸ್ಟ್ರೇಟಿವ್ ಮ್ಯಾನೇಜರ್ ಆಗಿ ಅಪಾಯಿಂಟ್ ಆಗಿದ್ದೆ. ಒಮ್ಮೆ ನಮ್ಮ ಹಳ್ಳಿಯ ಪಕ್ಕದಲ್ಲಿ ಅವರ ಕಾರು ಹೋಗುತ್ತಿರುವಾಗ ಕಾರಿಗೆ ಲಾರಿ ಗುದ್ದಿ ಕಾರು ಪಕ್ಕದ ಕಾವೇರಿ ಕಾಲುವೆಗೆ ಹೋಗಿ ಬಿದ್ದಿತ್ತು. ಇದನ್ನು ನೋಡಿದ ನಾನು ನನ್ನ ಜೀವದ ಹಂಗು ತೊರೆದು ಮುಳುಗಿರುವ ಕಾರಿನಲ್ಲಿದ್ದ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದ ಅನುಷ್ಕಾರನ್ನು ರಕ್ಷಿಸಿ ಅವರನ್ನು ಸಮೀಪದ ಹಾಸ್ಪಿಟಲ್ಗೆ ಸಾಗಿಸಿದ್ದೆ. ಡ್ರೈವರ್ ಸ್ಥಳದಲ್ಲೇ ಮೃತಪಟ್ಟಿದ್ದ. ಅನುಷ್ಕಾಳ ತಲೆಗೆ ಏಟು ಬಿದ್ದು ತುಂಬಾ ರಕ್ತಸ್ರಾವ ಆಗಿದ್ದರಿಂದ ನಾನು ಮತ್ತು ನನ್ನ ಗೆಳೆಯರೆಲ್ಲ ಸೇರಿ 4 ಬಾಟಲ್ ರಕ್ತ ನೀಡಿದ್ದೆವು. ಅವರ ಅಡ್ರೆಸ್ ಅನ್ನು ಪತ್ತೆ ಹಚ್ಚಿ ಅವರ ತಂದೆಯವರನ್ನು ಕರೆಸಿದಾಗ ಹೆಚ್ಚಿನ ಚಿಕಿತ್ಸೆಗಾಗಿ ಅವರನ್ನು ಬಾಂಬೆಗೆ ಶಿಫ್ಟ್ ಮಾಡಿದ್ದರು. ತಲೆಗೆ ಏಟು ಬಿದ್ದಿದ್ದರಿಂದ ಅವರಿಗೆ ಮೊದಲಿನಂತಾಗಲು ತುಂಬಾ ಸಮಯ ಹಿಡಿಯಿತು. ಅನುಷ್ಕಾಳ ತಂದೆ ನನಗೆ ಕೈಮುಗಿದು, ನೀವು ಯಾರೋ ಗೊತ್ತಿಲ್ಲ, ಆದರೆ ನೀವು ದೇವರ ಹಾಗೆ ಬಂದು ನನ್ನ ಮಗಳನ್ನು ಕಾಪಾಡಿದ್ದೀರಿ. ಒಂದು ವೇಳೆ ನೀವು ಬರದೆ ಹೋಗಿದ್ದರೆ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ನೀರಿನಲ್ಲಿ ಮುಳುಗಿದ್ದ ನನ್ನ ಮಗಳ ಪ್ರಾಣಪಕ್ಷಿ ಹಾರಿ ಹೋಗುತ್ತಿತ್ತು. ನಿಮ್ಮ ಉಪಕಾರವನ್ನು ನಾನು ಯಾವತ್ತೂ ಮರೆಯಲ್ಲ. ಸಿಂಡಿಕೇಟ್ ಎಕ್ಸ್ಪೋರ್ಟ್ ಹೆಸರಿನಲ್ಲಿ ನನ್ನದು ಹಲವಾರು ಕಂಪನಿಗಳಿವೆ. ನಿಮಗೆ ಯಾವತ್ತಾದರೂ ಏನಾದರೂ ಸಹಾಯ ಬೇಕೆಂದರೆ ನನ್ನ ಈ ಅಡ್ರೆಸ್ಗೆ ಕಾಂಟ್ಯಾಕ್ಟ್ ಮಾಡಿ ಎಂದು ಒಂದು ವಿಸಿಟಿಂಗ್ ಕಾರ್ಡ್ ಮತ್ತು 5 ಲಕ್ಷಗಳ ಚೆಕ್ಕನ್ನು ನೀಡಿದರು. ನಾನು ಕಾರ್ಡ್ ಮಾತ್ರ ಸ್ವೀಕರಿಸಿ ಚೆಕ್ಕನ್ನು ಅವರಿಗೆ ವಾಪಸ್ ನೀಡಿದೆ ಮತ್ತು ಹೇಳಿದೆ, ಸರ್, ನಾನು ಹಣಕ್ಕಾಗಿ ಈ ಕೆಲಸ ಮಾಡಿಲ್ಲ. ತೊಂದರೆಯಾದವರಿಗೆ ಸಹಾಯ ಮಾಡುವುದು ಮಾನವ ಧರ್ಮ. ಹಣದಾಸೆಗಾಗಿ ನಾವು ಸಹಾಯ ಮಾಡಿಲ್ಲ. ನಮ್ಮ ಹಳ್ಳಿಯಲ್ಲಿ ಹೀಗೆ ಒಬ್ಬರಿಗೊಬ್ಬರು ಕಷ್ಟದಲ್ಲಿದ್ದಾಗ ಸಹಾಯಕ್ಕೆ ಬರುತ್ತಾರೆ. ಆದರೆ ನಾನು ನಿಮ್ಮ ಬಳಿ ಒಂದು ಸಹಾಯ ಕೇಳುತ್ತೇನೆ. ನಾನು ತುಂಬಾ ದಿನಗಳಿಂದ ಒಂದು ಒಳ್ಳೆಯ ಕೆಲಸಕ್ಕಾಗಿ ಅಲೆದಾಡುತ್ತಿದ್ದೇನೆ. ನಿಮ್ಮಿಂದ ಕೆಲಸ ದೊರೆತರೆ ನನಗೆ ಉಪಕಾರವಾದೀತು ಎಂದು ಕೈ ಮುಗಿದು ಕೇಳಿಕೊಂಡಾಗ ಅವರು, ಅದಕ್ಕೆ ಕೈಯೆಲ್ಲ ಮುಗಿಬೇಡಿ, ನಿಮಗೆ ಪ್ರತಿಶತ 100 ಕೆಲಸವಿದೆ. ನಾನು ನೀಡಿದ ವಿಳಾಸಕ್ಕೆ ನಾಳೆನೇ ಬಂದು ನನ್ನ ಮಗನನ್ನು ಭೇಟಿಯಾಗಿ ಎಂದು ಹೇಳಿ ಅವರು ಹೊರಟರು. ಮಾರನೇ ದಿನ ನಾನು ಸಿಟಿಗೆ ಬಂದು ಅವರ ಮಗನನ್ನು ಭೇಟಿಯಾದಾಗ ಅವರು ತುಂಬಾ ಆತ್ಮೀಯವಾಗಿ ನನ್ನನ್ನು ಬರಮಾಡಿಕೊಂಡರು. ಏಕೆಂದರೆ ಮೊದಲೇ ಅವರ ತಂದೆ ಎಲ್ಲವನ್ನೂ ತನ್ನ ಮಗನಿಗೆ ವಿವರಿಸಿ ಹೇಳಿದ್ದರು. ಆ ದಿನ ಅವರು ನನ್ನ ಡಿಗ್ರಿಯ ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ಚೆಕ್ ಮಾಡಿ ಅಡ್ಮಿನಿಸ್ಟ್ರೇಟಿವ್ ಮ್ಯಾನೇಜರ್ ಆಗಿ ನನ್ನನ್ನು ಸೆಲೆಕ್ಟ್ ಮಾಡಿ ಮುಂದಿನ 4 ತಿಂಗಳುಗಳ ಕಾಲ ಟ್ರೈನಿಂಗಿಗಾಗಿ ನನ್ನನ್ನು ಹೆಡ್ ಆಫೀಸಿಗೆ ಕಳಿಸಿದರು. ಅಡ್ಮಿನ್ ಮತ್ತು ಪ್ರೊಡಕ್ಷನ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಟ್ರೈನಿಂಗ್ ಪಡೆದು ಮರಳಿದ ನಾನು ಅನುಷ್ಕಾ ಅವರೇ ಹ್ಯಾಂಡಲ್ ಮಾಡುತ್ತಿರುವ ಗಾರ್ಮೆಂಟ್ಸ್ ಕಂಪನಿಗೆ ಅಪಾಯಿಂಟ್ ಆದೆ. ಏಕೆಂದರೆ ಅನುಷ್ಕಾ ಅವರು ಚೇತರಿಸಿಕೊಂಡರು. ಇನ್ನೂ ಪೂರ್ಣ ಪ್ರಮಾಣದಲ್ಲಿ ಗುಣಮುಖರಾಗಿರಲಿಲ್ಲ. ಅವರಿಗೆ ರೆಸ್ಟ್ನ ಅವಶ್ಯಕತೆ ಇತ್ತು. ನಾನು 1 ವರ್ಷ ನನಗೆ ವಹಿಸಿದ ಪ್ರೊಡಕ್ಷನ್ ಮತ್ತು ಅಡ್ಮಿನ್ ಕೆಲಸವನ್ನು ತುಂಬಾ ಅಚ್ಚುಕಟ್ಟಾಗಿ ನಿರ್ವಹಿಸಿದೆ. ಈ ಮಧ್ಯೆ ನನಗೆ ಮ್ಯಾನೇಜ್ಮೆಂಟ್ನಲ್ಲಿ ಏನಾದರೂ ಇದ್ದರೆ ಅವರನ್ನು ನೇರ ಕಾಲ್ ಮಾಡಿ ಸಾಲ್ವ್ ಮಾಡಿಕೊಳ್ಳುತ್ತಿದ್ದೆ. ಆ ಕಂಪನಿಯಲ್ಲಿ ಹೆಚ್ಚಿನ ಮಹಿಳೆಯರೇ ಇದ್ದುದರಿಂದ ನಾನು ಅವರೊಂದಿಗೆಲ್ಲ ಸುಸಂಸ್ಕೃತನಾಗಿ ವ್ಯವಹರಿಸಿ ಎಲ್ಲರ ವಿಶ್ವಾಸ ಗಳಿಸಿ ಕಂಪನಿಗೆ ಹೆಚ್ಚಿನ ಲಾಭವನ್ನು ತಂದುಕೊಟ್ಟೆ. ಇದು ಓನರ್ ಸೇರಿ ಅನುಷ್ಕಾಳಿಗೂ ತುಂಬಾ ಇಷ್ಟವಾಯಿತು. ಅನುಷ್ಕಾ ನನ್ನನ್ನು ತುಂಬಾ ಮೆಚ್ಚಿಕೊಂಡಳು. ಅನುಷ್ಕಾ ಗುಣಮುಖಳಾಗಿ ಆಫೀಸಿಗೆ ಬರತೊಡಗಿದಳು. ನಾನು ಅವಳ ಪ್ರಾಣವನ್ನು ಉಳಿಸಿದ್ದಕ್ಕಾಗಿ ಅನುಷ್ಕಾನೊಂದಿಗೆ ತುಂಬಾ ಸಲುಗೆಯಿಂದ ಇದ್ದಳು. ಸಲುಗೆ ಸ್ನೇಹವಾಗಿ ಸ್ನೇಹ ಪ್ರೀತಿಗೆ ತಿರುಗಿತು. ಇಬ್ಬರೂ ಒಬ್ಬರನ್ನೊಬ್ಬರು ತುಂಬಾ ಪ್ರೀತಿಸುತ್ತಿದ್ದೆವು. ಒಂದೇ ಕಡೆ ಕೆಲಸ, ಒಟ್ಟಿಗೆ ಊಟ ಮಾಡುವುದು, ಹೀಗೆ ನಮ್ಮ ಪ್ರೀತಿ ಸಾಗಿ ಒಂದು ದಿನ ಅನುಷ್ಕಾ ತಂದೆಯಲ್ಲಿ ನಮ್ಮ ಬಗ್ಗೆ ಹೇಳಿದಳು. ನಾನು ಅನುಷ್ಕಾಳನ್ನು ತುಂಬಾ ಪ್ರೀತಿಸುತ್ತಿದ್ದೆ. ನಾನು ಬಡವನಾಗಿದ್ದರಿಂದ ಅನುಷ್ಕಾಳ ಪೋಷಕರು ನಮ್ಮ ಮದುವೆಗೆ ಒಪ್ಪಿಕೊಂಡಿರಲಿಲ್ಲ. ಒಂದು ದಿನ ಅನುಷ್ಕಾಳ ಪೋಷಕರು ನನ್ನ ಮುಂದೆ ಒಂದು ಷರತ್ತು ಹಾಕಿದ್ರು. ನೀವು ನನ್ನ ಮಗಳನ್ನು ಮದುವೆಯಾಗಬೇಕಾದರೆ ನಮ್ಮ ಮನೆಯ ಅಳಿಯನಾಗಬೇಕು ಎಂದರು. ಬೇರೆ ದಾರಿ ಕಾಣದೆ ನಾನು ಅವರ ಮನೆಯಳಿಯನಾಗಲು ಒಪ್ಪಿಕೊಂಡೆ. ಅನುಷ್ಕಾ ತಂದೆ ತಾಯಿಗೆ ಒಬ್ಬಳೇ ಮಗಳಾಗಿದ್ದಳು. ಅವರಿಗೆ ಅನುಷ್ಕಾಳನ್ನು ಬಿಟ್ಟಿರುವ ವೇಶಕ್ತಿ ಇರಲಿಲ್ಲ. ಆದರೆ ನಮ್ಮ ಮನೆಯನ್ನು ನಾನೇ ನಿಭಾಯಿಸಬೇಕಾಗಿತ್ತು. ಯಾಕೆಂದರೆ ನನ್ನ ತಂದೆ ಅನಾರೋಗ್ಯದಿಂದ ಬಳಲುತ್ತಿದ್ದರು ಮತ್ತು ನನಗೆ ಒಬ್ಬಳು ತಂಗಿ, ಒಬ್ಬ ಚಿಕ್ಕ ತಮ್ಮನಿದ್ದ. ಆದರೆ ನಾನು ಯಾರ ಬಗ್ಗೆಯೂ ಕಾಳಜಿ ವಹಿಸದೆ ಅನುಷ್ಕಾಳನ್ನು ಮದುವೆಯಾಗಿ ಅವರ ಮನೆಯ ಅಳಿಯನಾದೆ ಮತ್ತು ಅವಳ ವಧುವನ್ನು ತರಲು ಬಯಸಿದ್ದಳು ಮತ್ತು ಆಡಂಬರವಾಗಿ ನನ್ನ ಮದುವೆ ಮಾಡಬೇಕೆನ್ನುವುದು ಅವಳ ಆಸೆಯಾಗಿತ್ತು. ಆದರೆ ನಾನು ಅನುಷ್ಕಾಳನ್ನು ಮದುವೆಯಾಗಿ ಅವರ ಕನಸನ್ನು ಮುರಿದೆ. ನಮ್ಮ ಅತ್ತೆ ನಿಮ್ಮ ಮನೆಯವರ ಜೊತೆ ಸಂಪರ್ಕವಿಟ್ಟುಕೊಂಡರೆ
ನಾವು ನಿಮ್ಮನ್ನು ಮನೆಗೆ ಸೇರಿಸುವುದಿಲ್ಲ ಮತ್ತು ನಮ್ಮ ಮಗಳೊಂದಿಗಿನ ನಿಮ್ಮ ಸಂಬಂಧವನ್ನು ಸಹ ಕಡಿದು ಹಾಕುತ್ತೇವೆ ಎಂದರು. ನಾನು ಬೇರೆ ದಾರಿ ಕಾಣದೆ ನಮ್ಮ ಮನೆಯವರಿಂದ ದೂರಾನೇ ಉಳಿದುಬಿಟ್ಟೆ. ನನ್ನ ಅತ್ತೆ ಮನೆಯಲ್ಲಿ ನನ್ನ ಅತ್ತೆ, ಮಾವ, ನನ್ನ ಹೆಂಡತಿಯ ತಮ್ಮ, ನನ್ನ ಹೆಂಡತಿ ಮಾತ್ರ ಇದ್ದರು. ಅನುಷ್ಕಾಳ ತಂದೆ ಹೆಚ್ಚಾಗಿ ಮುಂಬೈನ ಹೆಡ್ ಆಫೀಸ್ನಲ್ಲಿಯೇ ಇರುತ್ತಿದ್ದರು. ಯಾವಾಗಲಾದರೂ ಒಮ್ಮೆ ಮನೆಗೆ ಬರ್ತಾ ಇದ್ದರು. ಈಗ ನಾನು ಅವರ ಮನೆಯ ಸದಸ್ಯನಾಗಿದ್ದೆ ಮತ್ತು ಅವರು ನನ್ನನ್ನು ಮಗನಾಗಿ ಸ್ವೀಕರಿಸುತ್ತೇವೆ ಎಂದು ಹೇಳಿದರು. ಮನೆ ಅಳಿಯ ಯಾವಾಗಲೂ ಮನೆ ಮಗನಾಗಲು ಸಾಧ್ಯವಿಲ್ಲ. ಮನೆಯ ಸೇವಕನಾಗಿರಬಹುದು. ಯಾಕಂದರೆ ನಾನು ನನ್ನ ಹೆಂಡತಿ ಹೇಳಿದ್ದನ್ನೆಲ್ಲ ಚಾಚು ತಪ್ಪದೇ ಮಾಡ್ತಾ ಇದ್ದೆ. ನಾನು ನನ್ನ ಹೆಂಡತಿ ಜೊತೆಗೆ ಯಾವತ್ತೂ ಜಗಳ ಮಾಡುತ್ತಿರಲಿಲ್ಲ. ಅನುಷ್ಕಾಳನ್ನು ಮದುವೆಯಾದ ನಂತರ ನನ್ನ ಜೀವನ ತುಂಬಾನೇ ಚೆನ್ನಾಗಿತ್ತು. ಅನುಷ್ಕಾಳಂತ ಸುಂದರ ಮತ್ತು ಶ್ರೀಮಂತ ಹುಡುಗಿ ಸಿಕ್ಕಿದ್ದು ನನ್ನ ಅದೃಷ್ಟವೇ ಸರಿ ಅಂದ್ಕೊಂಡೆ. ಅನುಷ್ಕಾಳ ಕುಟುಂಬದಲ್ಲೂ ಸಹ ನನ್ನನ್ನು ಮೆಚ್ಚಿಕೊಂಡಿದ್ದರು ಮತ್ತು ಅನುಷ್ಕಾ ಕೂಡ ನನ್ನೊಂದಿಗೆ ತುಂಬಾನೇ ಸಂತೋಷವಾಗಿದ್ದಳು. ನನ್ನ ಮದುವೆಯಾಗಿ 1 ವರ್ಷವೇ ಕಳೆದು ಹೋಯಿತು. ಅತ್ತೆ ಮನೆಯಲ್ಲಿ ಬಹಳ ಐಷಾರಾಮಿ ಜೀವನವನ್ನು ನಡೆಸುತ್ತಿದೆ. ಊಟ, ಬಟ್ಟೆ ಯಾವುದಕ್ಕೂ ಕೊರತೆ ಇರಲಿಲ್ಲ. ಈಗ ನಾನು ಕೆಲಸಕ್ಕೂ ಸಹ ಹೋಗಬೇಕಾಗಿರಲಿಲ್ಲ. ಯಾಕೆಂದರೆ ನಮ್ಮ ಮಗಳನ್ನು ನೀನು ನೋಡಿಕೊಳ್ಳಬೇಕು. ಅನುಷ್ಕಾ ಯಾವುದೇ ರೀತಿಯ ಸಮಸ್ಯೆ ಎದುರಿಸಬಾರದು ಎಂದು ನನ್ನ ಅತ್ತೆಯವರು ಆಜ್ಞೆ ಮಾಡಿದರು. ಅದಕ್ಕಾಗಿಯೇ ನಾನು ಹೆಚ್ಚಾಗಿ ನನ್ನ ಹೆಂಡತಿಯತ್ತ ಗಮನಹರಿಸಿದೆ. ಈ 1 ವರ್ಷದಲ್ಲಿ ಮಹಾರಾಜನ ಜೀವನವನ್ನು ನಡೆಸುತ್ತಿದ್ದೆ. ನಾನು ಅತ್ತೆ ಮನೆಗೆ ಬಂದಾಗ ಅಡುಗೆ ಮಾಡುವ ಬಾಣಸಿಗ ಒಬ್ಬ ಇದ್ದ. ಇಲ್ಲಿಯವರೆಗೂ ಅವನು ನನ್ನ ಅತ್ತೆಯ ಮನೆಯ ಹೊರತು ಬೇರೆಲ್ಲಿಯೂ ಕೆಲಸ ಮಾಡಿರಲಿಲ್ಲ. ಅವರು ನಿಷ್ಠಾವಂತ ಸೇವಕನಾಗಿದ್ದರಿಂದ ಅತ್ತೆ ಅವನನ್ನು ತಮ್ಮ ಮನೆಯಲ್ಲಿ ಇರಿಸಿಕೊಂಡಿದ್ದರು. ಅವನು ತಯಾರಿಸುವ ಅಡುಗೆ ಎಲ್ಲಾ ಸದಸ್ಯರಿಗೂ ಇಷ್ಟವಾಗುತ್ತಿತ್ತು. ಅವನಿಗೆ ವಾಸಿಸಲು ಬಂಗಲೆಯ ಹಿಂಭಾಗದಲ್ಲಿ ಒಂದು ರೂಮನ್ನು ಸಹ ನೀಡಲಾಗಿತ್ತು. ನನ್ನ ಹೆಂಡತಿ ಆಗಾಗ ತನ್ನ ತಾಯಿಯೊಂದಿಗೆ ಕಿಟ್ಟಿ ಪಾರ್ಟಿ ಮತ್ತು ಶಾಪಿಂಗ್ ಹೋಗ್ತಾ ಇದ್ದಳು. ಈಗ ಆಫೀಸ್ ಮ್ಯಾನೇಜ್ಮೆಂಟ್ ಪೂರ್ತಿ ನನ್ನ ಮೈದುನನೇ ನೋಡಿಕೊಳ್ಳುತ್ತಿದ್ದ. ಹಾಗಾಗಿ ನನಗೇನು ಕೆಲಸ ಇರಲಿಲ್ಲ. ಅದಕ್ಕಾಗಿ ಇಡೀ ದಿನ ನಾನು ಫ್ರೀ ಆಗಿರುತ್ತಿದ್ದೆ ಮತ್ತು ಅಡುಗೆ ಭಟ್ಟ ರಾಜೀವನ ಜೊತೆ ಮಾತನಾಡುತ್ತಾ ಕಾಲ ಕಳೆಯುತ್ತಿದ್ದೆ. ಒಂದು ದಿನ ರಾಜು ಕೆಲಸ ಬಿಟ್ಟ. ಮದುವೆಯಾದ ನಂತರ ಹೆಂಡತಿಯನ್ನು ಕರೆದುಕೊಂಡು ಹೋಗಿ ಹಳ್ಳಿಯಲ್ಲಿಯೇ ಉಳಿದುಬಿಟ್ಟ. ಮತ್ತೊಬ್ಬ ಅಡುಗೆಯವನನ್ನು ಹುಡುಕುವ ಜವಾಬ್ದಾರಿ ಪೂರ್ತಿ ನನ್ನ ಮೇಲೆ ಬಿತ್ತು. ಹೀಗೆ ಕೆಲಸಗಾರರನ್ನು ಹುಡುಕುತ್ತಾ 4-5 ದಿನ ಕಳೆಯಿತು. ಹೀಗಾಗಿ ನನ್ನ ಹೆಂಡತಿ ಅಡುಗೆಯವನು ಬರುವವರೆಗೂ ನೀವೇ ಅಡುಗೆ ಮಾಡಿ ಎಂದಳು. ನನಗೆ ಅಡುಗೆ ಮಾಡಲು ಬರುತ್ತಿರಲಿಲ್ಲ. ಆದ್ರೂ ನನ್ನ ಹೆಂಡತಿಯ ಒತ್ತಾಯಕ್ಕೆ ಮಣಿದು ಅಡುಗೆ ಮಾಡಲು ಒಪ್ಪಿಕೊಂಡೆ. ನಾನು ಯೂಟ್ಯೂಬ್ನಿಂದ ರೆಸಿಪಿಗಳನ್ನು ನೋಡಿ ಅಡುಗೆ ಮಾಡಲು ಪ್ರಾರಂಭಿಸಿದೆ. ನನ್ನ ಅಡುಗೆ ಪ್ರತಿಯೊಬ್ಬರಿಗೂ ಇಷ್ಟವಾಯಿತು. ನನ್ನ ಅತ್ತೆಯವರು ಇನ್ನು ಮುಂದೆ ನೀವೇ ಅಡುಗೆ ಮಾಡಿ ಎಂದರು. ಆದರೆ ನನಗೆ ಒಂದು ಹೊತ್ತಿನ ಅಡುಗೆ ಮಾಡಲು ತುಂಬಾ ಸುಸ್ತಾಗುತ್ತಿತ್ತು. ನಾನು ಪುನಃ ಅಡುಗೆಯವನನ್ನು ಹುಡುಕಲು ಪ್ರಾರಂಭಿಸಿದೆ. ಒಂದು ದಿನ ನಾನು ರಸ್ತೆಯಲ್ಲಿ ಹೋಗುತ್ತಿರುವಾಗ ಇದ್ದಕ್ಕಿದ್ದಂತೆ ಒಬ್ಬ ಹುಡುಗ ನಮ್ಮ ಮನೆಯ ವಿಳಾಸವನ್ನು ಕೇಳಿದ. ನಾನು ಅವನಿಗೆ ನೀನು ಯಾರು ಅಂತ ಕೇಳಿದೆ. ಅವನು ನನ್ನ ಹೆಸರು ಅರವಿಂದ, ನಾನು ಅಡುಗೆ ಕೆಲಸವ ಎಂದು ಹೇಳಿದ. ಹಿಂದೆ ನಿಮ್ಮ ಮನೆಯಲ್ಲಿ ಅಡುಗೆ ಕೆಲಸ ಮಾಡುತ್ತಿದ್ದ ರಾಜು ನನ್ನನ್ನು ಕಳುಹಿಸಿದ ಎಂದು ಹೇಳಿದ. ಆ ಹುಡುಗನನ್ನು ನೋಡಿ ನನಗೆ ಆಶ್ಚರ್ಯವಾಯಿತು. ಏಕೆಂದರೆ ನನಗೆ ಅವನು ಕೆಲಸದವನಂತೆ ಕಾಣಲಿಲ್ಲ. ಅವನು ಸುಂದರವಾಗಿದ್ದ ಮತ್ತು ಅವನನ್ನು ಮನೆಗೆ ಕರೆದುಕೊಂಡು ಹೋಗಿ ನನ್ನ ಹೆಂಡತಿಗೆ ಪರಿಚಯಿಸಿದೆ. ಅವಳು ಅಡುಗೆ ಮಾಡಲು ತಿಳಿಸಿದಳು. ಅವನು ಅಡುಗೆಮನೆ ಪ್ರವೇಶಿಸಿ ಅಡುಗೆ ಮಾಡಲು ಪ್ರಾರಂಭಿಸಿದ. ಬೇಗನೆ ಮಾಡಿ ಮುಗಿಸಿದ. ಅವನು ಮಾಡಿರುವ ಅಡುಗೆ ತುಂಬಾ ರುಚಿಕಟ್ಟಾಗಿತ್ತು ಮತ್ತು ಅವನಿಗೆ ಇಲ್ಲಿಯೇ ಉಳಿದುಕೊಳ್ಳುವ ವ್ಯವಸ್ಥೆಯನ್ನೂ ಮಾಡಲಾಯಿತು. ನನ್ನ ಮೈದುನ ವ್ಯಾಪಾರ ನಿಮಿತ್ತ ತಂದೆಯ ಬಳಿ ಮುಂಬೈಗೆ ಹೋಗಿದ್ದ. ಬಹುಶಃ ನನ್ನ ಮೈದುನ ವ್ಯವಹಾರವನ್ನು ನೋಡಿಕೊಳ್ಳಲು ನನ್ನನ್ನು ಕೇಳುತ್ತಾನೆ ಎಂದುಕೊಂಡೆ. ಆದರೆ ಅವನು ನನಗೆ ಏನನ್ನೂ ಹೇಳದೆ ಮುಂಬೈಗೆ ಹೋಗಿದ್ದ. ನನ್ನ ಮೈದುನ ಅಥವಾ ನನ್ನ ಹೆಂಡತಿಯಾಗಲಿ ತಮ್ಮ ವ್ಯವಹಾರದಲ್ಲಿ ಸಹಾಯ ಮಾಡಿ ಎಂದು ನಾನು ಮದುವೆಯಾದ ದಿನದಿಂದ ಎಂದಿಗೂ ಕೇಳಲಿಲ್ಲ. ನನ್ನ ಅತ್ತೆಯ ಮನೆಯಲ್ಲಿ ನನ್ನ ಮೇಲಿನ ಗೌರವ ಕ್ರಮೇಣ ಕಡಿಮೆಯಾಗುತ್ತಾ ಬಂತು. ನನ್ನ ಹೆಂಡತಿಗೂ ಸಹ ನನ್ನ ಮೇಲೆ ಮೊದಲಿನ ಪ್ರೀತಿ ಇರಲಿಲ್ಲ. ಅರವಿಂದ್ 1 ವಾರದೊಳಗೆ ನನಗೆ ತುಂಬಾ ಹತ್ತಿರವಾಗಿ ಬಿಟ್ಟಿದ್ದ. ಆಗ ಅರವಿಂದ್ ನನ್ನಲ್ಲಿ ಬಟ್ಟೆಗಳಿಲ್ಲ. ದಯವಿಟ್ಟು ನಿಮ್ಮ ಬಟ್ಟೆಗಳನ್ನು ನನಗೆ ಹಾಕಿಕೊಳ್ಳಲು ಕೊಡಿ. ನನಗೆ ಬಂದ ಸಂಬಳವನ್ನೆಲ್ಲ ಮನೆ ಖರ್ಚಿಗೆ ಕಳಿಸುತ್ತೇನೆ ಎಂದನು. ಅವನ ಕತೆ ಕೇಳಿ ನನ್ನದೇ ಕತೆ ನೆನಪಾಯಿತು. ನಾನು ಅವನಿಗೆ ಕೆಲವು ಬಟ್ಟೆಗಳನ್ನು ಕೊಟ್ಟೆ. ಆದರೆ ಅವನು ಬೆಳಿಗ್ಗೆ ನನ್ನಿಂದ ಬಟ್ಟೆ ತೆಗೆದುಕೊಂಡು ರಾತ್ರಿ ಅದನ್ನು ಹಿಂತಿರುಗಿಸುತ್ತಿದ್ದ. ಅವನು ನನ್ನ ಬಟ್ಟೆಗಳನ್ನು ಧರಿಸಿ ಅಡುಗೆ ಮಾಡುತ್ತಿದ್ದು ನನಗೆ ತುಂಬಾ ಆಶ್ಚರ್ಯವಾಯಿತು. ಅವನು ಪ್ರತಿದಿನ ನನ್ನ ಬಟ್ಟೆಗಳನ್ನು ಕೇಳಿದಾಗ ಅವನಿಗೆ ನನ್ನ ಹಳೆಯ ಬಟ್ಟೆಗಳ ಬದಲಿಗೆ ಹೊಸ ಬಟ್ಟೆಗಳನ್ನು ಕೊಡಲು ಪ್ರಾರಂಭಿಸಿದೆ. ಪ್ರತಿದಿನ ಹೀಗೆ ನಡೆಯಿತು. ಅವನ ವರ್ತನೆ ನನಗೆ ತುಂಬಾ ವಿಚಿತ್ರವಾಗಿ ಕಂಡಿತು. ಕೆಲವು ದಿನಗಳಿಂದ ನನ್ನ ಹೆಂಡತಿ ತನ್ನ ತಾಯಿಯೊಂದಿಗೆ ಯಾವುದೇ ಪಾರ್ಟಿ ಅಥವಾ ಶಾಪಿಂಗ್ಗೆ ಹೋಗುತ್ತಾ ಇರಲಿಲ್ಲ. ಇತ್ತೀಚೆಗೆ ಅವಳು ಹೆಚ್ಚಾಗಿ ಮನೆಯಲ್ಲಿ
ಲಿಯೇ ಇರುತ್ತಿದ್ದಳು. ಆದರೆ ನನ್ನ ಹೆಂಡತಿಗೆ ಏನಾಯಿತು ಅಂತ ಕೂಡ ತಿಳಿಲಿಲ್ಲ. ಅನುಷ್ಕಾ ಇದ್ದಕ್ಕಿದ್ದಂತೆ ಅರವಿಂದನಿಗೆ ಅಡುಗೆ ಮನೆ ಕೆಲಸವನ್ನು ಬಿಡಿಸಿ ನೀನು ನನ್ನ ಕಾವಲುಗಾರನಾಗಿರಬೇಕೆಂದು ಹೇಳಿದಳು. ನಾನು ನನ್ನ ಹೆಂಡತಿಗೆ ಇದೆಲ್ಲ ಯಾಕೆ ಎಂದು ಕೇಳಿದಾಗ ಅವಳು, ನಾನು ತುಂಬಾ ಸುಂದರವಾಗಿದ್ದೇನೆ, ಪುಂಡರು ನನ್ನ ಬೆನ್ನು ಹತ್ತುತ್ತಾರೆ, ನೀವು ನನ್ನ ಗಂಡ, ನನ್ನ ಕಾವಲುಗಾರನಾಗಿರಲು ಸಾಧ್ಯವಿಲ್ಲ. ಅದಕ್ಕಾಗಿ ಇನ್ನು ಮುಂದೆ ನೀವೇ ಅಡುಗೆ ಮಾಡಿ, ಅದು ಅಲ್ಲದೆ ಅಡುಗೆಯವನು ಇಲ್ಲದಿದ್ದಾಗ ನೀವೇ ರುಚಿಕರವಾಗಿ ಅಡುಗೆ ಮಾಡಿದ್ದೀರಿ. ಅನುಷ್ಕಾಳಿಗೆ ಏನಾಯಿತು ಒಂದು ಅರ್ಥವಾಗಲಿಲ್ಲ. ಅವಳ ಮಾತನ್ನು ವಿರೋಧಿಸುವ ಹಾಗಿರಲಿಲ್ಲ, ಏಕೆಂದರೆ ಅಲ್ಲಿ ನನ್ನ ಅತ್ತೆಯವರು ಸಹ ಇದ್ದರು ಮತ್ತು ನಾನು ಆ ಮನೆಯ ಅಳಿಯನಾಗಿದ್ದೆ. ಈಗ ನನಗೆ ಯಾವುದೇ ಜಾಬ್ ಕೂಡ ಇರಲಿಲ್ಲ. ನನ್ನ ಹೆಂಡತಿ ನನ್ನ ಕಣ್ಣೆದುರೇ ಒಬ್ಬ ಕೆಲಸಗಾರನನ್ನು ತನ್ನ ಕಾವಲುಗಾರನನ್ನಾಗಿ ನೇಮಿಸಿಕೊಳ್ಳುತ್ತಾಳೆ ಎಂದು ನಾನು ಎಣಿಸಿರಲಿಲ್ಲ. ಅಷ್ಟಕ್ಕೂ ಇದಕ್ಕೆ ಕಾರಣವೇನು? ಅವಳು ಎಂದಿಗೂ ಹೀಗಿರಲಿಲ್ಲ. ನಾನು ಅವಳನ್ನು ಎಷ್ಟು ಪ್ರೀತಿಸುತ್ತಿದ್ದೇನೆ, ಅನುಷ್ಕಾ ಕೂಡ ನನ್ನನ್ನು ಅಷ್ಟೇ ಪ್ರೀತಿಸುತ್ತಿದ್ದಳು. ಅನುಷ್ಕಗೆ ಏನಾಯ್ತು ಗೊತ್ತಿಲ್ಲ. ಅರವಿಂದ್ ಕೂಡ ಈ ಕೆಲಸಕ್ಕೆ ಒಪ್ಪಿಕೊಂಡಿದ್ದ ಮತ್ತು ಅವನು ನನ್ನ ಹೆಂಡತಿಯ ಮುಂದೆ ಕೆಟ್ಟ ಕಣ್ಣುಗಳಿಂದ ನನ್ನನ್ನು ನೋಡಿದನು. ಅವನ ನೋಟ ಅನುಷ್ಕಾ ನನ್ನ ಹೆಂಡತಿಯಲ್ಲ, ಅವನ ಹೆಂಡತಿ ಎನ್ನುವ ಹಾಗಿತ್ತು. ಇದನ್ನೆಲ್ಲ ನಾನು ಮಾವನವರಿಗೆ ಫೋನ್ ಮಾಡಿ ಹೇಳಿದ್ದೆ. 2-3 ವಾರಗಳ ನಂತರ ನಾನು ಮನೆಗೆ ಹಿಂತಿರುಗುತ್ತೇನೆ ಎಂದರು. ನನಗೆ ಸ್ವಲ್ಪ ಸಮಾಧಾನವಾಯಿತು. ಒಂದು ದಿನ ನಾನು ನನ್ನ ಹೆಂಡತಿಯೊಂದಿಗೆ ಸಮಯ ಕಳೆಯಲು ಪ್ರಯತ್ನಿಸಿದಾಗ ಅರವಿಂದ್ ನಮ್ಮ ನಡುವೆ ಗೋಡೆಯಂತೆ ಬಂದು ನಿಂತಿದ್ದ. ನನ್ನ ಹೆಂಡತಿ ಕೂಡ ಏನು ಹೇಳುತ್ತಿರಲಿಲ್ಲ. ಇತ್ತೀಚೆಗೆ ಹಗಲಲ್ಲಿ ಅಷ್ಟೇ ಅಲ್ಲ, ರಾತ್ರಿ ಇಡೀ ಮನೆಯಿಂದ ಹೊರಗೆ ಇರುತ್ತಿದ್ದಳು. ಅನುಷ್ಕಾ ನಿಧಾನವಾಗಿ ಬದಲಾಗತೊಡಗಿದಳು. ಕೆಲವೊಮ್ಮೆ ಕಾವಲುಗಾರನ ಜೊತೆ ರೂಮಿಗೆ ಬೀಗ ಹಾಕಿಕೊಂಡು ಹೋಗುತ್ತಿದ್ದಳು. ಇದಕ್ಕೆ ಕಾರಣ ಕೇಳಿದಾಗ, ನಾವು ಶ್ರೀಮಂತರು, ನಮಗೆ ಪ್ರತಿಕ್ಷಣವೂ ಅಪಾಯ ಕಾದಿರುತ್ತದೆ, ಅದಕ್ಕಾಗಿಯೇ ಅವನನ್ನು ಕರೆದುಕೊಂಡು ಹೋಗುತ್ತೇನೆ ಎಂದು ಹೇಳುತ್ತಿದ್ದಳು. ಅವಳ ಈ ರೀತಿಯ ವರ್ತನೆಗೆ ನನಗೆ ಮಾತೇ ಹೊರಡಲಿಲ್ಲ. ಒಂದು ದಿನ ನಾನು ಅರವಿಂದ್ಗೆ ನನ್ನ ಬಟ್ಟೆಯ ಬದಲಾಗಿ ನನ್ನ ಮೈದುನನು ಬಟ್ಟೆಯನ್ನು ನೀಡಿದೆ. ಆದರೆ ಅವನು ನಾನು ಕೊಟ್ಟ ಬಟ್ಟೆಯ ಬದಲಾಗಿ ಅನುಷ್ಕಾ ನನ್ನ ಮದುವೆಯ ದಿನ ನನಗೆ ಕೊಡಿಸಿದ ಬಟ್ಟೆಯನ್ನು ಧರಿಸಿದ್ದ. ಇದನ್ನು ನೋಡಿ ನನಗೆ ವಿಪರೀತ ಕೋಪ ಬಂತು ಮತ್ತು ಅವನನ್ನು ಮನೆಯಿಂದ ಹೊರಗೆ ತಳ್ಳಿದೆ. ಅವನನ್ನು ಹೊಡೆಯಬೇಕೆನ್ನುವಷ್ಟರಲ್ಲಿ ಅನುಷ್ಕಾ ಬಂದು ನನ್ನ ಕೈ ಹಿಡಿದಳು. ನೀವು ಅರವಿಂದನನ್ನು ಹೊರಹಾಕಿದರೆ ನಾನು ನಿಮ್ಮನ್ನು ಈ ಮನೆಯಿಂದ ಹೊರಹಾಕುತ್ತೇನೆ. ಮೊದಲಿಗೆ ಈ ಮನೆ ನಿನ್ನದಲ್ಲ, ಇದು ನನ್ನ ಮನೆ. ನೀವು ಈ ಮನೆಯ ಅಳಿಯ ಎಂಬುದು ಬಹುಶಃ ಮರೆತಿದ್ದೀರಿ ಅನಿಸುತ್ತೆ. ಅಂದ್ರೆ ಈ ಮನೆಯಲ್ಲಿ ನಿಮಗೆ ಯಾವುದೇ ಹಕ್ಕಿಲ್ಲ. ತಿಳಿದುಕೊಳ್ಳಿ, ಈ ಸೂಟನ್ನು ನಾನೇ ಅವನಿಗೆ ಹಾಕಲು ಕೊಟ್ಟೆ. ಈ ಸೂಟ್ ನಿನಗಿಂತ ಅವನಿಗೆ ಚೆನ್ನಾಗಿ ಕಾಣುತ್ತದೆ ಎಂದಳು. ನನ್ನ ಬಾಯಿಂದ ಒಂದು ಮಾತು ಹೊರಡಲಿಲ್ಲ. ನಾನು ಪ್ರೀತಿಸುತ್ತಿದ್ದ ಅನುಷ್ಕಾ ಇಂತಹ ಮಾತನಾಡುತ್ತಿದ್ದಾಳೆ. ನನಗೆ ನಂಬಲು ಸಾಧ್ಯವಾಯಿತು. ಅವಳ ಇಂತಹ ನಡತೆಯ ಬಗ್ಗೆ ಅವರ ತಮ್ಮನಿಗಾಗಲಿ ಅವಳ ತಂದೆಗಾಗಲಿ ಗೊತ್ತಿರಲಿಲ್ಲ. ಇದನ್ನು ಹೇಗಾದರೂ ಮಾಡಿ ಸರಿ ಮಾಡಬೇಕಿತ್ತು ಮತ್ತು ನಮ್ಮ ಮಾವನವರು ಬರುವುದನ್ನೇ ನಾನು ಕಾಯುತ್ತಿದ್ದೆ. ಕೆಲವು ದಿನಗಳ ನಂತರ ಮನೆಗೆ ಬಂದಿದ್ದರು. ನಾನು ಮೊದಲಿನಿಂದ ಕೊನೆಯವರೆಗೂ ಅವರಿಗೆ ಪೂರ್ತಿ ಕತೆ ವಿವರಿಸಿದ್ದೆ. ನನ್ನ ಮಾತನ್ನು ನಮ್ಮ ಮಾವನವರು ಶಾಂತವಾಗಿ ಹೇಳಿ ಮಗಳ ಜೊತೆ ಮಾತನಾಡುತ್ತೇನೆ ಎಂದು ಹೇಳಿದರು. ತಕ್ಷಣ ಅವನನ್ನು ಬಾಗಿಲಿನಲ್ಲಿ ನಿಲ್ಲಿಸಿ ಈಗಲೇ ಮನೆ ಬಿಟ್ಟು ಆಚೆ ಹೋಗು ಎಂದರು. ಆದರೆ ಅನುಷ್ಕಾ ಅವರನ್ನು ತಡೆದು ಅರವಿಂದನನ್ನು ಆಚೆ ಹಾಕಿದರು. ತಾನು ಮನೆ ಬಿಟ್ಟು ಹೋಗುವುದಾಗಿ ಹೇಳಿದಳು. ನನ್ನ ಮಾವ ಕೂಡ ತಮ್ಮ ಮಗಳ ಮುಂದೆ ಅಸಹಾಯಕರಾದರು. ನನ್ನ ಮಾವನವರು ಅನುಷ್ಕಾ ಹೀಗೆ ಆಡುತ್ತಿರುವುದಕ್ಕೆ ಏನು ಕಾರಣವಿರಬಹುದು, ನನಗೊಂದು ಅರ್ಥವಾಗುತ್ತಿಲ್ಲ ಎಂದರು. ಆದರೆ ನಾನು ಸುಮ್ಮನಿರಲಿಲ್ಲ. ನಾನು ನನ್ನ ಫ್ರೆಂಡ್ಗೆ ಫೋನ್ ಮಾಡಿ ಪ್ರತಿಯೊಂದು ವಿಚಾರವನ್ನು ತಿಳಿಸಿದೆ. ಆಗ ಅವನು ಹೇಳಿದ, ಅರವಿಂದನೋ ಅನುಷ್ಕಾಳ ಮೇಲೆ ವಾಮಾಚಾರ ಮಾಡಿರಬೇಕು. ಆದ್ದರಿಂದ ಅವಳು ಅವನ ಹಿಡಿತಕ್ಕೆ ಸಿಲುಕಿದ್ದಾಳೆ ಅಂತ ಕಾಣಿಸುತ್ತೆ. ಯಾವುದಕ್ಕೂ ನಾನು ಅವನ ಬಗ್ಗೆ ತಿಳಿದುಕೊಂಡು ನಿನಗೆ ಹೇಳುತ್ತೇನೆ ಎಂದನು. ಮುಂದೆ ನನ್ನ ಫ್ರೆಂಡ್ ಅವನ ಬಗ್ಗೆ, ಅವನ ಬ್ಯಾಕ್ಗ್ರೌಂಡ್ನ ಬಗ್ಗೆ ಎಲ್ಲಾ ತಿಳಿದುಕೊಂಡ ಮತ್ತು ನನಗೆ ಕಾಲ್ ಮಾಡಿ ಹೇಳಿದ. ಅನುಷ್ಕಾ ಒಂದು ದಿನ ಶಾಪಿಂಗ್ಗೆ ಹೋಗಿದ್ದಳು. ಶಾಪಿಂಗ್ ಮಾಲ್ನಲ್ಲಿ ಅರವಿಂದ್ ಕೆಲಸಕ್ಕೆ ಇದ್ದ. ಅವನು ಅನುಷ್ಕಾಳ ಸೌಂದರ್ಯವನ್ನು ನೋಡಿ ಅವಳ ಹಿಂದೆ ಮುಂದೆ ಸುತ್ತಾಡುತ್ತಿದ್ದ. ಅಷ್ಟೇ ಅಲ್ಲದೆ ಅವಳ ತಂದೆ ದೊಡ್ಡ ಬಿಸಿನೆಸ್ ಮ್ಯಾನ್ ಎನ್ನುವುದು ಅವನಿಗೆ ತಿಳಿದಿತ್ತು. ಅನುಷ್ಕಾಳನ್ನು ಹೇಗಾದರೂ ಮಾಡಿ ಒಲಿಸಿಕೊಳ್ಳಬೇಕೆಂಬುದು ಅವನ ಆಸೆಯಾಗಿತ್ತು. ಅಷ್ಟರಲ್ಲಾಗಲೇ ನನ್ನ ಜೊತೆ ಅನುಷ್ಕಾಳ ಮದುವೆಯಾಗಿತ್ತು. ಅರವಿಂದನ ತಂದೆ ಒಬ್ಬ ಮಂತ್ರವಾದಿಯಾಗಿದ್ದ. ಹಣದ ದುರಾಸೆಯಿಂದ ಅನುಷ್ಕಾಳನ್ನು ಹೋಲಿಸಿಕೊಳ್ಳಲು ಪ್ರಯತ್ನಿಸಿ ಅರವಿಂದ್ ಪ್ರತಿದಿನ ನನ್ನ ಬಟ್ಟೆಗಳನ್ನು ತೆಗೆದುಕೊಂಡು ಹೋಗಿ ತನ್ನ ತಂದೆಗೆ ಕೊಟ್ಟು ಬಟ್ಟೆಗೆ ಮಾಟ ಮಾಡಿಸಿ ತಾನು ಹಾಕಿಕೊಳ್ಳುತ್ತಿದ್ದರಿಂದ ನನ್ನ ಹೆಂಡತಿ ಅವನ ಕೈಗೊಂಬೆಯಾಗಿದ್ದಳು ಮತ್ತು ನನ್ನಿಂದ ದೂರವಾದತೊಡಗಿದಳು ಎಂಬ ನನ್ನ ಫ್ರೆಂಡ್ನ ವರದಿಯನ್ನು ಕೇಳಿ ನಾನು ದಂಗಾದೆ. ಆದರೆ ನಾನು ಈ ಮಾಟಮಂತ್ರದಿಂದ ನನ್ನ ಹೆಂಡತಿ ಹೀಗೆ ಆಡುತ್ತಿದ್ದ
ದಾಳೆ ಎಂದು ಒಪ್ಪಿಕೊಳ್ಳಲು ತಯಾರಿರಲಿಲ್ಲ. ಹೀಗಾಗಿ ನಾನು ಒಂದು ಮಹತ್ವದ ತೀರ್ಮಾನವನ್ನು ಮಾಡಿದೆ. ಹೇಗಿದ್ದರೂ ನನ್ನ ಹೆಂಡತಿ ಬದಲಾಗಿದ್ದಾಳೆ. ಈಗ ಅವಳನ್ನು ಬದಲಾಯಿಸುವ ತಾಕತ್ತಿರುವುದು ನನ್ನ ಅತ್ತೆ ಮತ್ತು ಮಾವನಿಗೆ ಮಾತ್ರ. ಮತ್ತು ಈಗ ನಾನು ನನ್ನ ಹಾಗೂ ನನ್ನ ಮನೆಯವರ ಬಗ್ಗೆ ಯೋಚಿಸಿದೆ. ಮ್ಯಾನೇಜರ್ ಆಗಿ ಕೆಲಸ ಮಾಡುತ್ತಿದ್ದ ನಾನು ಅದು ಹೇಗೆ ಈ ಮನೆಯಲ್ಲಿ ಅಳಿಯನಾಗಿ ಕೆಲಸದವನಂತೆ ಇದ್ದರೆ ನನಗಂತೂ ಒಂದು ಅರ್ಥವಾಗಲಿಲ್ಲ. ಈಗ ನನಗೆ ಪುನಃ ನನ್ನ ಮನೆಯವರ ಬಳಿ ಹೋಗಿ ಅವರು ಹೇಗಿದ್ದಾರೆ, ಅವರ ಸ್ಥಿತಿ ಏನು ಎಂದು ತಿಳಿಯಬೇಕೆನಿಸಿತು. ನಾನು ಸೀದಾ ನನ್ನ ಮಾವ ಮತ್ತು ನನ್ನ ಅತ್ತೆ ಬಳಿ ಹೋಗಿ ಹೇಳಿದೆ, ಅನುಷ್ಕಾ ತುಂಬಾ ಬದಲಾಗಿದ್ದಾಳೆ. ನಾನೊಂದು ತೀರ್ಮಾನ ಮಾಡಿದ್ದೇನೆ. ನಾನು ನನ್ನ ಮನೆಗೆ ಹೋಗಬೇಕೆಂದಿದ್ದೇನೆ. ಇದರ ಅರ್ಥ ನಾನು ಅನುಷ್ಕಾಳನ್ನು ಪ್ರೀತಿಸುತ್ತಿಲ್ಲ ಎಂದಲ್ಲ. ನಮ್ಮ ಮನೆಯ ಆಸರೆಯಾಗಿದ್ದ ನಾನು ನನ್ನ ಮನೆಯವರನ್ನು ಬಿಟ್ಟು ಬಂದಾಗ ಅವರ ಪರಿಸ್ಥಿತಿ ಏನಾಗಿರಬಹುದು, ಅವರು ಹೇಗಿರಬಹುದು ಎಂದು ನಾನು ಅವರಲ್ಲಿಗೆ ಹೋಗುತ್ತಿದ್ದೇನೆ. ಅನುಷ್ಕಾ ತುಂಬಾ ಒಳ್ಳೆಯವಳು. ಅವಳು ಕಾರಣವಿಲ್ಲದೆ ಈ ರೀತಿ ನಡೆದುಕೊಳ್ಳಲು ಸಾಧ್ಯವಿಲ್ಲ. ಅವಳಿಗೆ ಏನು ತೊಂದರೆ ಆಗಿರಬೇಕು. ನಾನು ಈ ಮನೆಯ ಅಳಿಯನಾಗಿ ಅವಳನ್ನು ಬಲಾತ್ಕಾರ ಮಾಡಲು ಹೋದರೆ ಮುಂದೆ ಅನಾಹುತಗಳಾಗಬಹುದು. ಈಗ ಸದ್ಯ ನಾನು ನನ್ನ ಮನೆಗೆ ಹಿಂದಿರುಗುತ್ತಿದ್ದೇನೆ. ಅವಳು ಮುಂದೆ ಸರಿಯಾಗಿ ನನ್ನ ಬಗ್ಗೆ ಪ್ರೀತಿ ಹುಟ್ಟಿದರೆ ಅವಳು ನನ್ನಲ್ಲಿಗೆ ವಾಪಸ್ ಬರಬಹುದು. ದಯವಿಟ್ಟು ಅವಳನ್ನು ಯಾವುದಾದರೂ ಒಂದು ಉತ್ತಮ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಚೆಕ್ ಮಾಡಿಸಿ ಎಂದು ಹೇಳಿ ನಾನು ಅವರ ಉತ್ತರಕ್ಕೂ ಕಾಯದೆ ಆ ಮನೆಯಿಂದ ಹೊರಟು ಬಂದೆ. ಬರುವ ದಾರಿಯಲ್ಲಿ ನನ್ನ ತಂಗಿ ಮೀರಾ ಸಿಕ್ಕಿದಳು. ಮೀರಾ ನನ್ನನ್ನು ನೋಡಿ ತಬ್ಬಿಕೊಂಡು ಅಳಲು ಪ್ರಾರಂಭಿಸಿದಳು ಮತ್ತು ಮೀರಾ ತಾನು ಸೀಮಂತ ಹುಡುಗನೊಂದಿಗೆ ಮದುವೆಯಾಗಿರುವ ವಿಷಯವನ್ನು ಹೇಳಿದಳು. ನನಗೆ ತುಂಬಾ ಸಂತೋಷವಾಯಿತು. ನಾನು ನನ್ನ ಕುಟುಂಬದಿಂದ ದೂರ ಉಳಿದಿದ್ದೆ. ಬಹುಶಃ ಇದು ನನ್ನ ತಪ್ಪಿನ ಫಲಿತಾಂಶವಿರಬಹುದು. ಏಕೆಂದರೆ ನಾನು ನನ್ನ ಹೆತ್ತವರನ್ನು ತುಂಬಾ ನೋಯಿಸಿದೆ. ಎಲ್ಲಿಗೆ ಹೋಗುತ್ತಿರುವೆ ಅಣ್ಣ ಎಂದು ನನ್ನ ತಂಗಿ ಕೇಳಿದಾಗ ನನ್ನ ತಂಗಿಗೆ ನಡೆದದ್ದೆಲ್ಲವನ್ನೂ ವಿವರಿಸಿದೆ. ನನ್ನ ತಂಗಿ ಚಿಂತಿಸಬೇಡ ಅಣ್ಣ, ನಿನ್ನೊಂದಿಗೆ ನಾನಿದ್ದೇನೆ ಎಂದು ಧೈರ್ಯ ತುಂಬಿದಳು. ನಿನಗೆ ಎಷ್ಟು ಬೇಕಾದರೂ ಹಣವನ್ನು ನಾನು ಕೊಡುತ್ತೇನೆ. ಆದರೆ ಒಂದು ಷರತ್ತು, ಅಪ್ಪ ಅಮ್ಮ ಮತ್ತು ತಮ್ಮ ನಿನ್ನನ್ನು ತುಂಬಾ ನೆನಪಿಸಿಕೊಳ್ಳುತ್ತಾರೆ. ಅವರು ನಿನ್ನ ನೆನಪಿನಲ್ಲಿಯೇ ಕೊರಗುತ್ತಿದ್ದಾರೆ. ದಯವಿಟ್ಟು ಅತ್ತಿಗೆ ಚೇತರಿಸಿಕೊಂಡ ಮೇಲೆ ಅವಳನ್ನು ಕರೆದುಕೊಂಡು ಮರ್ಯಾದೆಯಿಂದ ಮನೆಗೆ ಹೋಗು ಎಂದಳು. ನಾನು ನನ್ನ ತಂಗಿಯಿಂದ ಹಣವನ್ನು ಪಡೆದು 2-3 ಪ್ರಸಿದ್ಧ ಮೆದುಳಿನ ಡಾಕ್ಟರ್ಗಳನ್ನು ಭೇಟಿಯಾಗಿ ನನ್ನ ಹೆಂಡತಿಯ ಸಮಸ್ಯೆಯನ್ನು ವಿವರಿಸಿದೆ. ಆಗ ಅವರು ಅವಳಿಗೆ ಎಂದಾದರೂ ತಲೆಗೆ ಹೊಡೆತ ಬಿದ್ದಿತ್ತ ಎಂದು ವಿಚಾರಿಸಿದರು. ಈಗ ನನಗೆಲ್ಲ ಅರ್ಥವಾಯಿತು. ಪುನಃ ನಾನು ನನ್ನ ಅತ್ತೆ ಮನೆಗೆ ಬಂದು ಎಲ್ಲರಿಗೂ ಈ ವಿಷಯವನ್ನು ತಿಳಿಸಿದೆ. ನನ್ನ ಮಾವನೊಂದಿಗೆ ಅನುಷ್ಕಾಳನ್ನು ಕರೆದುಕೊಂಡು ಅವಳು ಮೊದಲು ಆಕ್ಸಿಡೆಂಟ್ ಆದಾಗ ಅಡ್ಮಿಟ್ ಆದ ಬಾಂಬೆ ಹಾಸ್ಪಿಟಲ್ಗೆ ಹೋದೆ. ಅಲ್ಲಿಯ ಡಾಕ್ಟರ್ಗಳು ಅವಳಿಗೆ ಸರಿಯಾದ ಚಿಕಿತ್ಸೆಯನ್ನು ನೀಡಿದರು. ನಿಧಾನವಾಗಿ ನನ್ನ ಹೆಂಡತಿ ಬದಲಾಗತೊಡಗಿದಳು. ಅನುಷ್ಕಾಳಿಗೆ ಅರವಿಂದನ ಪ್ರತಿಯೊಂದು ವಿಷಯವನ್ನು ತಿಳಿಸಿದೆ ಮತ್ತು ನಾನು ಈ ಮನೆಯಲ್ಲಿ ಇರಲು ಸಾಧ್ಯವಿಲ್ಲ. ನಿನಗೆ ನನ್ನ ಮೇಲೆ ಪ್ರೀತಿ ಇದ್ದರೆ ನೀನು ನನ್ನೊಂದಿಗೆ ನನ್ನ ಮನೆಯಲ್ಲಿ ಇರಬೇಕು ಎಂದು ಅನುಷ್ಕಾಳಿಗೆ ಹೇಳಿದೆ. ನಾನು ಸಂಪಾದಿಸುತ್ತೇನೆ. ನನ್ನ ಶ್ರಮದಿಂದ ಅರಮನೆ ಕಟ್ಟಲು ಸಾಧ್ಯವಾಗದೇ ಇರಬಹುದು. ಆದರೆ ನೀನೇ ನನ್ನ ಹೃದಯದ ರಾಣಿ. ನನ್ನ ಮಾತುಗಳಿಂದ ನನ್ನ ಹೆಂಡತಿಗೆ ತುಂಬಾ ಸಂತೋಷವಾಯಿತು. ನಾನು ಹೆಮ್ಮೆಯಿಂದ ನನ್ನ ಹೆಂಡತಿಯ ಕೈಹಿಡಿದು ಅವಳ ಹೆತ್ತವರ ಅನುಮತಿಯನ್ನು ತೆಗೆದುಕೊಳ್ಳದೆ ನಮ್ಮ ಮನೆಗೆ ಕರೆದುಕೊಂಡು ಹೋದೆ. ನನ್ನ ತಂದೆ ತಾಯಿ ಸ್ವಲ್ಪ ಕೋಪಗೊಂಡರು. ಆದರೆ ಅವರು ನಮ್ಮಿಬ್ಬರನ್ನು ಕ್ಷಮಿಸಿದ್ದರು ಮತ್ತು ನಾವು ನನ್ನ ತಮ್ಮ ತಂದೆ ತಾಯಿಯೊಂದಿಗೆ ತುಂಬಾ ಸಂತೋಷವಾಗಿದ್ದೆವು. 2 ವರ್ಷಗಳು ಕಳೆದಿದ್ದವು. ನಾನೊಬ್ಬ ಮನೆ ಅಳಿಯ. ಇಂದು ಒಂದು ಕಾರ್ ಶೋರೂಮ್ನ ಮಾಲೀಕನಾದೆ. ನನ್ನ ಹೆಂಡತಿಯನ್ನು ಅರಮನೆಯ ಮಹಾರಾಣಿಯಂತೆ ನೋಡಿಕೊಳ್ಳುತ್ತಿದ್ದೇನೆ. ಅವಳು ಕೂಡ ತುಂಬಾ ಖುಷಿಯಾಗಿದ್ದಾಳೆ. ನಾವು ಯಾವತ್ತೂ ಇಂತಹ ಗುರುತು ಪರಿಚಯವಿಲ್ಲದ ಕೆಲಸಗಾರರನ್ನು ಕೆಲಸಕ್ಕೆ ಇಟ್ಟುಕೊಳ್ಳಬಾರದು. ಆ ಕೆಲಸಗಾರ ಹಣದಾಸೆಗಾಗಿ ತಾನು ರಾಜುವಿನ ಪರಿಚಯದವನು, ಅವನೇ ನನ್ನನ್ನು ಕಳಿಸಿದ್ದಾನೆ ಎಂದು ನಮ್ಮತ್ರ ಸುಳ್ಳು ಹೇಳಿ ನಮ್ಮ ಮನೆಗೆ ಬಂದಿದ್ದ ಇಂಥವರಿಂದ ನಾನು ನನ್ನ ಪತ್ನಿಯಿಂದ ದೂರವಾಗಬೇಕಾಗುತ್ತದೆ. ನಮ್ಮ ತಂದೆ ತಾಯಿಗಳು ನಮ್ಮನ್ನು ಯಾವುದಾದರೂ ಒಂದು ಕಾರ್ಯವನ್ನು ಮಾಡುವಾಗ ತಡೆಯುತ್ತಾರೆಂದರೆ ಅದರಲ್ಲಿ ಒಂದು ಅರ್ಥ ಇರುತ್ತೆ. ಅವರು ಹೇಳುವುದನ್ನು ನಾವು ಯಾವತ್ತೂ ನೆಗ್ಲೆಕ್ಟ್ ಮಾಡಬಾರದು ಮತ್ತು ಯಾವಾಗಲೂ ನಮ್ಮ ತಂದೆ ತಾಯಿಗಳ ಜೊತೆಗೆ ಇರಬೇಕು. ನಾವು ಅವರ ಮುಪ್ಪಿನ ಕಾಲದ ಊರುಗೋಲೆ ಇಲ್ಲ ಅಂದ ಮೇಲೆ ಅವರು ಹೇಗೆ ನಿಂತುಕೊಳ್ಳುತ್ತಾರೆ? ಮುಂದೊಂದು ದಿನ ನಮಗೆ ಮುಪ್ಪಿನ ಕಾಲ ಬಂದಾಗ ನಿಮ್ಮ ಮಕ್ಕಳು ನಮಗೆ ಹೀಗೆಯೇ ಮಾಡುತ್ತಾರೆ. ಅದರಿಂದ ನಮ್ಮ ಅಪ್ಪ ಅಮ್ಮನನ್ನು ಆದರ ಮತ್ತು ಗೌರವದಿಂದ ನೋಡಿಕೊಳ್ಳೋಣ. ಕಥೆಯನ್ನು ಓದಿದ್ದಕ್ಕಾಗಿ ಧನ್ಯವಾದಗಳು.